ಯಾವ ರೀತಿ ನಿಮಗೆ ಖುಷಿ ಇದೆ ಸರ್? ನಮಸ್ತೆ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಮಾಧೀಶ್ ಅಂತ. ನಮ್ಮ ಶಾಸಕರು ನಮ್ಮ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಆಗಬೇಕಿತ್ತು. ಅದು ಯಾರ ಕೈಲೂ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಶಾಸಕರಾದ ಶ್ರೀನಿವಾಸಯ್ಯನವರು ಅದನ್ನು ನೆರವೇರಿಸಿದ್ದಾರೆ. ಮತ್ತು ಬೇಗೂರಿಂದ ನಮ್ಮ ತ್ಯಾಮಗೊಂಡ್ಲಿಗೆ ರೋಡ್ ಆಗಬೇಕು ಅನ್ನೋದಿತ್ತು, ಅದನ್ನು ಸಹ ನೆರವೇರಿಸಿದ್ದಾರೆ. ನಮ್ಮ ಶಾಸಕರು ಆದಷ್ಟು ನಮಗೆಲ್ಲ ಕೆಲಸಗಳು ನಾವೇನೇನು ಕೆಲಸ ಇದೆಯೋ ಅದೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಇನ್ನೂ ನಾನು 2 ವರ್ಷದಲ್ಲಿ ಇನ್ನೂ ಮಾಡಿಕೊಡ್ತೀನಿ ಅಂತಲೂ ನಮ್ಮ ಹತ್ರ ಮಾತು ಕೊಟ್ಟಿದ್ದಾರೆ. ನಮಗೆ ಅದಂತೆ ನಡ್ಕೊಂತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತು ನಮ್ಮ ಊರ ಕಡೆಯಿಂದ, ಮೂರು ಮುಖಂಡರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಗಿಂಥ ಶಾಸಕರು ಬೇರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಈ ಶಾಸಕರ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ, ನುಡಿದಂತೆ ನಡ್ಕೊಂಡು ನಮ್ಮ ಶಾಸಕರು ನಮ್ಮ ತ್ಯಾಮಗೊಂಡ್ಲು ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದು ಮತ್ತು ಎಲ್ಲ ಕಡೆನೂ ಅದೇ ಕೆಲಸನ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಲವಾರು ಪಕ್ಷಗಳ ಪರಿಶ್ರಮ ಇವತ್ತಾಗಿದೆ, ಅಭಿನಂದನೆ ಸಲ್ಲಿಸಿದ್ರೆ ಏನಾಗ 2015 ನಾವು ಚುನಾವಣೆ ಬಹಿಷ್ಕಾರ ಮಾಡಿದ್ದು. ಕಾರಣಾಂತರಗಳಿಂದ ಚುನಾವಣೆ ಅವತ್ತು ಇಲ್ಲ, ಇದಾಗಲ್ಲ ಅಂತೇಳ್ಬಿಟ್ಟು ಚುನಾವಣೆ ನಡೆದೋಯ್ತು. ಆದಮೇಲೆ ತಿರ್ಗಿ 5 ವರ್ಷ ಆದಮೇಲೆ 2 ಟರ್ಮು ಅದನ್ನು ನಾವೆಲ್ಲ ಬಹಿಷ್ಕಾರ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟಣ ಪಂಚಾಯತಿ ಆಗಬೇಕು. ಪುರಸಭೆ ಇದ್ದಿದ್ದು ತ್ಯಾಮಗೊಂಡ್ಲು ಪುರಸಭೆ ಇದ್ದಿದ್ದಂಥದ್ದು. ನಾವು ತಿರ್ಗಿ ಗ್ರಾಮ ಪಂಚಾಯತಿಗೆ ಬಂದರೆ ಅದಕ್ಕೆ ಗ್ರೇಡ್ 1 ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಖಂಡರೆಲ್ಲ ಪ್ರತಿಯೊಬ್ಬರೂ ಶ್ರಮ ವಹಿಸಿ ಅವಾಗ ಕೆಲಸ ಮಾಡಿದ್ರೆ ಆದ್ರೂ ಆಗಿರಲಿಲ್ಲ. ಅದು ನಮ್ಮ ಶಾಸಕರು ಇನ್ನೂ ಶಾಸಕರೇ ಆಗಿರಲಿಲ್ಲ ಅವರು. ಅಂಥ ಕಾಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇದನ್ನು ಪಟ್ಟಣ ಪಂಚಾಯತಿ ಮಾಡಿಸ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಕರ್ತವ್ಯ ಇದ್ದಂಗೆ ಅಂತ ಹೇಳಿದರು. ಆ ರೀತಿ ಅದು ನಡೆಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ತ್ಯಾಮಗೊಂಡ್ಲು ಸುತ್ತಮುತ್ತ ಭಾಗದವರು ಈಗಲೂ ಹೇಳ್ತಾ ಇದ್ದಾರೆ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು ಅಂತ. ಮುಂದೆ ಅದನ್ನು ಪುರಸಭೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಮಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ನಮಗೆ ಅಭಿಮಾನ ಇದೆ. ಅವರು ಹಿಡ್ದಿದ್ದ ಕೆಲಸ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲ್ಲ, ಅದನ್ನು ಮಾಡ್ತಾರೆ ಅಂತ ಹೇಳ್ತಾ. ರಾಗಿ ಖರೀದಿ ಕೇಂದ್ರ ಕೂಡ ಇಲ್ಲಿ ತ್ಯಾಮಗೊಂಡ್ಲಲ್ಲಿ ಆಗಬೇಕು ಅಂತ ಒತ್ತಾಯ ಮಾಡಿ ರಾಗಿ ಕೇಂದ್ರ ಆಗಲೇ ಸುಮಾರು 2.5 ವರ್ಷದಿಂದನೂ ನಾನು ಅದನ್ನೆಲ್ಲ ಇದು ಮಾಡಿದೆ. ಕಾರಣಾಂತರ ಇಷ್ಟೊತ್ತಿಗಾಲೇ ಮಾಡಿಬಿಡೋರು ರಾಗಿ ಕೇಂದ್ರ. ಇಲ್ಲಿ ಸ್ವಲ್ಪ ಈ ಕೆಲವು ತೊಂದರೆಗಳು ಗೋಡಂದಿರ್ಬೋದು. ಈ ಗೋಡನ್ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ತ್ಯಾಮಗೊಂಡ್ಲು ಸೋಂಪುರದಿಂದ ಒಂದು ಭಾಗದಲ್ಲಿ ಇಲ್ಲಿ ನಮ್ಮಲ್ಲಿ ಗೋಡನ್ಗಳದ್ದು ತೊಂದರೆ ಇದೆ. ಅವರಿಗೆ ದೊಡ್ಡ ಗೋಡನ್ ಬೇಕಂತೆ. ರಾಗಿ ಕೇಂದ್ರದವ್ರಿಗೆ ಬಂದಾಗ ಅವರು ಸ್ವಲ್ಪ 1 ವಾರ 15 ದಿನ 1 ತಿಂಗಳು ಈ ಥರ ಹಾಕ್ಬಿಟ್ಟು ಎತ್ಕೊಳೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ಅವ್ರು ಆಗಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ MLA ಅವರು. ಅದನ್ನು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಸರ್, ಥ್ಯಾಂಕ್ ಯು.